ಒಂದೇ ಶಾಲೆಯ ಶಿಕ್ಷಕ ಶಿಕ್ಷಕಿಯ ನಡುವೆ ಲವಿ ಡವಿ ಶುರುವಾಗುತ್ತೆ. ಇಬ್ರು ಪ್ರೀತಿ ಪ್ರೇಮ ಪ್ರಣಯ ಅಂತ ಮುಂದಾಗ್ತಾರೆ. ಆದ್ರೆ ಆತನಿಗಾಗಲೇ ಮದುವೆ ಆಗಿರುತ್ತೆ. ಹೆಂಡತಿ ಇಲ್ಲದೆ ಇದ್ದಾಗ ಮನೆಗೆ ಆ ಸಹ ಶಿಕ್ಷಕಿಯನ್ನ ಕರ್ಕೊಂಡು ಹೋಗಿರ್ತಾನೆ. ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕಿನ ದಸೂಡಿಯಲ್ಲಿ ನಡೆದಿರೋ ಘಟನೆ ಇದು. ರಾತ್ರೋರಾತ್ರಿ ಹೆಂಡತಿ ಕೈಗೆ ತಗಲಾಕೊಳ್ತಾರೆ ಶಿಕ್ಷಕ ರಂಗನಾಥ್. ಪತಿಯ ಅಕ್ರಮ ಸಂಬಂಧದ ಬಗ್ಗೆ ಪತ್ನಿ ಚಂದ್ರಮ್ಮ ದೂರು ಕೂಡ ದಾಖಲಿಸಿದ್ದಾರೆ. ಶಿಕ್ಷಕಿ ಲಾವಣ್ಯ ಅವರನ್ನ ಬೇರೆಡೆಗೆ ವರ್ಗಾವಣೆ ಮಾಡಿ ಅಂತ ಪತ್ನಿ ಒತ್ತಾಯ ಮಾಡ್ತಾ ಇದ್ದಾರೆ. ಪತಿಯನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಗಲಾಟೆ ಮಾಡಿದ್ದಾರೆ ಶಿಕ್ಷಕನ ಪತ್ನಿ ಚಂದ್ರಮ್ಮ. ಇಬ್ರು ಗುಟ್ಟಾಗಿ ಮದುವೆ ಆಗಿದ್ದಾರೆ ಅಂತ ಕೂಡ ಆರೋಪ ಕೇಳಿ ಬರ್ತಾ ಇದೆ. ಲಾವಣ್ಯ ಅನ್ನುವಂತಹ ಸಹ ಶಿಕ್ಷಕಿಯ ಜೊತೆಗೆ ಎರಡನೇ ಮದುವೆ ಆಗಿದ್ದಾನೆ ಈ ಶಿಕ್ಷಕ ಅಂತ ಈಗ ಮೊದಲ ಪತ್ನಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸೊ ಪತ್ನಿ ಇಲ್ಲದೆ ಇರುವಾಗ ಆಕೆಯನ್ನ ಮನೆ ಕರ್ಕೊಂಡು ಹೋದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಸೊ ಫ್ಯಾಮಿಲಿ ಹೈಡ್ರಾಮಾಕ್ಕೆ ಕಾರಣವಾಗಿದೆ ಈ ಸನ್ನಿವೇಶ. ಒಂದೇ ಶಾಲೆಯ ಶಿಕ್ಷಕ ಶಿಕ್ಷಕಿ ಇಬ್ಬರ ನಡುವೆ ಪ್ರೀತಿ ಪ್ರೇಮ ಪ್ರಣಯ ಎಲ್ಲವೂ ಕೂಡ ನಡೀತಾ ಇರುತ್ತೆ. ಆದರೆ ಈಗಾಗಲೇ ಆತನಿಗೆ ಮದುವೆ ಆಗಿರುತ್ತೆ. ಮದುವೆಯಾದ ಶಿಕ್ಷಕ ತನ್ನ ಹೆಂಡತಿ ಮನೇಲಿ ಇಲ್ಲದೆ ಇದ್ದಾಗ ಈ ಸಹ ಶಿಕ್ಷಕಿಯನ್ನ ಕರ್ಕೊಂಡು ಮನೆಗೆ ಹೋಗ್ತಾರೆ. ಓಕೆ, ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಚಂದ್ರಮ್ಮ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿಕ್ಷಕನ ಮೊದಲ ಪತ್ನಿ. ನಮಸ್ಕಾರ ಅಮ್ಮ. ಚಂದ್ರಮ್ಮ ಅವರೇ ನಮಸ್ಕಾರ. ಮೇಡಮ್ ನಮಸ್ತೆ. ನಮಸ್ತೆ. ಕೇಳಿಸ್ತಿಲ್ಲ ಸರಿಯಾಗಿ. ಈ ಕೇಳಿಸ್ತಿದ್ಯಮ್ಮ? ನನ್ನ ಧ್ವನಿ ಕೇಳಿಸ್ತಿದ್ಯಾ? ಸರಿ ಕೇಳಿಸ್ತಿಲ್ಲ ಮೇಡಮ್. ಓಕೆ, ಏನಾಯ್ತು? ಹೆಂಗ್ ಗೊತ್ತಾಯ್ತು ನಿಮಗೆ? ಜೊತೆಗೆ ಈಗ ಏನು ಕಂಪ್ಲೇಂಟ್ ಮಾಡಿದ್ದೀರಾ? ಗೊತ್ತಾಗಿದ್ದು 1 ವರ್ಷ ಆದ್ಮೇಲೆ ಮೇಡಮ್. ನನ್ಗೆ 1 ವರ್ಷದ ತನಕ ಗೊತ್ತಿರ್ಲಿಲ್ಲ. 2 ಮನೆ ಖಾಲಿ ಮಾಡಿ ಆದ್ಮೇಲೆ ಉಳಿಯಾರಲ್ಲಿ ಗೊತ್ತಾಗಿದ್ದು. ಅಂದ್ರೆ ನಿಮಗೆ ಗೊತ್ತಿದ್ದಾಗ್ಲೇ ಕೇಳಿದ್ರಾ, ಪ್ರಶ್ನೆ ಮಾಡಿದ್ರಾ, ಅಥವಾ ಶಾಲೆಗೆ ಹೋಗೋ ಪ್ರಯತ್ನ ಮಾಡಿದ್ರಾ, ಅಥವಾ ಹೆಂಗೆ ಅಂತ? ಮೇಡಮ್ ಗೊತ್ತಿದ್ದಾಗ್ಲೂ ಕೇಳಿದ್ದೆ. ಕೇಳಿದ್ದು ಆಯ್ತು, ಮತ್ತೆ ಕಂಪ್ಲೇಂಟ್ ಮಾಡಿದ್ದು ಆಯ್ತು. ಏನಂತಾರೆ? ಮದ್ವೆ ಆಗಿದ್ದಾರಂತ ಕಂಪ್ಲೇಂಟ್ ಮಾಡಿದಾಗ ನಾನ್ ಸರಿಯಾಗಿರ್ತೀನಿ ಇನ್ಮೇಲೆ ಅಂತ ಇಬ್ರು ಚೆನ್ನಾಗಿರೋಣ ಅಂತ ಬರ್ಕೊಟ್ಟು ಬರೋದು. ಅಲ್ಲಿ ಸೈನ್ ಮಾಡಿ ಮತ್ತೆ ಬೆಳಗ್ಗೆ ಅದೇ ಮಾಮೂಲಿ. ಎಷ್ಟ್ ಸರಿ ಆಗಿದೆ ಹಿಂಗೆ ಕಂಪ್ಲೇಂಟ್ ಮಾಡೋದು ಮತ್ತೆ ವಾಪಸ್? ಮೇಡಮ್ 5 ವರ್ಷ ಆಯ್ತು ಮೇಡಮ್. ಆಗ್ಲೇ 3 ಸರಿ ಕಂಪ್ಲೇಂಟ್ ಮಾಡಿದ್ದಾಯ್ತು ನಾನು. ಇಲ್ಲಿ ಉಳಿಯಾರ ಸ್ಟೇಷನ್ ಅಲ್ಲಿ 2 ಸರಿ ಕೊಟ್ಟಿದ್ದೆ, ಮತ್ತೆ ಇದ್ರಲ್ಲಿ ಕಿತ್ತೂರು ಸ್ಟೇಷನ್ ಅಲ್ಲಿ 1 ಸರಿ ಕೊಟ್ಟಿದ್ದೆ. 3 ಸರಿ ಕಂಪ್ಲೇಂಟ್ ಆಯ್ತು. ಇದು 4ನೇ ಸರಿ ಮೇಡಮ್. ಓಕೆ, ಮನೆಯವರೆಲ್ಲ ಏನ್ ಹೇಳ್ತಾರೆ? ಅವ್ರ ತಂದೆ ತಾಯಿ ಏನು ಬುದ್ಧಿವಾದ ಹೇಳಲ್ವಾ? ಅವರೆಲ್ಲ ಒಂದೇ ಮೇಡಮ್. ಅವರೆಲ್ಲ ಒಂದಾಗ್ಬಿಟ್ಟಿದ್ದಾರೆ. ಈಗ ನಾನು ನನ್ನ ಮಕ್ಳನ್ನ ಈಚೆಗೆ ಹಾಕ್ಬೇಕು ಅಂತ ಮಾಡಿದ್ದಾರೆ. ಎಲ್ಲರೂ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಎಷ್ಟು ಜನ ಮಕ್ಳಿದ್ದಾರೆ ಚಂದ್ರಮ್ಮ ಅವರೇ? ಮೇಡಮ್ ಮಕ್ಳು ಎಷ್ಟು ಜನ ಇದ್ದಾರೆ ಅಂದೆ? ನನಗೆ 2 ಮಕ್ಳಿದ್ದಾರೆ, 2 ಗಂಡ್ಮಕ್ಳು. ಒಟ್ಟಿಗೆ ಸಂಸಾರ ನಡೆಸ್ತಾ ಇದೀರಿ, ಚೆನ್ನಾಗೇ ಇದೀರಿ? ಇಲ್ಲ ಮೇಡಮ್, ಒಟ್ಟಿಗೆ ಇಲ್ಲ. ಈಗ ಆಗ್ಲೇ 5 ವರ್ಷ ಆಯ್ತು ಮೇಡಮ್. ನಾನು ನನ್ನ ಮಕ್ಳು ಅಷ್ಟೇ ಇಲ್ಲಿ. ಅವ್ರ ಜೊತೆನೆ ಇದ್ದಾರೆ. ಓಹೋ, ಓಕೆ ಓಕೆ. ಈಗ ಏನು ಅವ್ರ ಮದ್ವೆ ಆಗಿದ್ದಾರೆ ಅಂತ ಹೇಳ್ತಿದಾರಾ? ನಾನು ತಾಳಿ ಕಟ್ಟಿದೀನಿ, ಅವಳು ಹೆಂಡ್ತಿನೇ. ಇಬ್ರು ಹೊಂದ್ಕೊಂಡ್ ಹೋಗ್ರಿ, ಇಲ್ಲ ನನಗೆ ಡೈವರ್ಸ್ ಕೊಡು ಅಂತ ದಿನಾ ಜಗಳ ಮೇಡಮ್. ದಿನಾ ನನಗೆ ಟಾರ್ಚರು. ನನಗೆ ಬೇರೆಯವ್ರ ಜೊತೆ ಸಂಬಂಧ ಕಟ್ಟೋದು. ಅವಳು ನನ್ನ ಹೆಂಡ್ತಿನೇ. ಹೊಂದಾಣಿಕೆ ಮಾಡ್ಕೊಂಡಿದ್ರೆ ಇರು, ಇಲ್ಲಾಂದ್ರೆ ಹೋಗು ನೀನು, ಇಲ್ಲಾಂದ್ರೆ ಸಾಯಿ ಅನ್ನೋದು. ಮಕ್ಳು ಏನು ಓದ್ತಿದಾರಮ್ಮ? ದೊಡ್ಡವನು ಫಸ್ಟ್ PUC ಮೇಡಮ್. ಓ, ಅಷ್ಟು ದೊಡ್ಡ ಮಕ್ಳಿದಾರಾ? 9th.
ಮಕ್ಕಳು ಹೋಗ್ಲಿ ಬುದ್ಧಿವಾದ ಹೇಳಕ್ ಮುಂದಾಗಲ್ವಾ? ಮದ್ವೆ ಆಗಿ ಗಂಡ ಮಗಳು ಇದ್ದಾಳೆ ಮೇಡಮ್. ಗಂಡ ಮಗಳನ್ ಬಿಟ್ಟು ಈಗ ಇನ್ನೊಬ್ರು ಜೀವನದಲ್ಲಿ ಆಟ ಆಡ್ತಿದ್ದಾಳೆ. ಅವಳಿಗೆ ತಕ್ಕ ಪಾಠ ಕಲಿಸ್ಲೇಬೇಕು ಎಲ್ಲರೂ ಸೇರಿ. ಕಂಪ್ಲೇಂಟ್ ಕೊಟ್ಟಿದ್ದೀರಾ ಈಗ ಮತ್ತೆ ಕೊಟ್ಟಿದ್ದೀರಾ ಚಂದ್ರಮ್ಮ ಅವರೇ? ಇಲ್ಲೇ ಕೊಟ್ಟಿದೀವಿ, ಉಳಿಯಾರ್ ಸ್ಟೇಷನ್ ಅಲ್ಲಿ. ಏನ್ ಹೇಳ್ತಾರೆ ಪೊಲೀಸರಿಗೆ? ನೀವು ಕಂಪ್ಲೇಂಟ್ 2-3 ಸರಿ ಆಗೋಗಿದ್ಯಲ್ಲ ಇದೇ ತರ, ಈಗ ಮತ್ತೋಗಿ ಕಂಪ್ಲೇಂಟ್ ಎಷ್ಟು ಸರಿ ಕಂಪ್ಲೇಂಟ್ ಮಾಡಿದ್ರು ಅಷ್ಟೇ, ಯಾರೇನ್ ಹೇಳಿದ್ರು ಅದೇ. ಹೆಂಡತಿ ಮಕ್ಳು ಅನ್ನೋದಿಲ್ಲ ಅವ್ರಿಗೆ. ಈಗ ಇಟ್ಕೊಂಡಿರೋಳೆ ಬೇಕಾಗೈತಿ ಈಗ. ಓಕೆ, ಶಾಲೆಗೂ ಹೋಗಿ ಮಾತಾಡಿದ್ದೀರಾ ನೀವು ಆಲ್ರೆಡಿ ಮೇಡಮ್? ಸ್ಕೂಲ್ ಹತ್ರನೂ ಹೋಗಿ ಮಾತಾಡಿದ್ದೀರಾ ಇದ್ರ ಬಗ್ಗೆ? ಇಲ್ಲ ಮೇಡಮ್, ನಾನು ಸ್ಕೂಲ್ ಹತ್ರ ಯಾವತ್ತೂ ಹೋಗಿಲ್ಲ. ಇಲ್ಲ, ಒಬ್ರು ಶಾಲಾ ಶಿಕ್ಷಕರಾಗಿ ಮಕ್ಳಿಗೆ ತಿಳಿ ಹೇಳೋರು ಅಂತ ಕೆಲಸದಲ್ಲಿ ಇದ್ಬಿಟ್ಟು ಇಲ್ಲ, ನಾನು ಸ್ಕೂಲ್ ಹತ್ರ ಯಾವತ್ತೂ ಹೋಗಿಲ್ಲ. ಈ ತರ ನಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಇಲ್ಲ ಮೇಡಮ್, ನನ್ಗೆ ನನ್ನ ಮಕ್ಳಿಗೆ ಆಗಿರೋ ಅನ್ಯಾಯ ಮತ್ತೆ ಬೇರೆ ಯಾರಿಗೂ ಆಗ್ಬಾರ್ದು. ಆಯ್ತು, ಅಳ್ಬೇಡಿ ಚಂದ್ರಮ್ಮ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ಅಲ್ಲ, ಈಗ ದೊಡ್ಡ ಮಕ್ಳಿದಾರಲ್ಲ, ನಿಮ್ ಮಕ್ಳು ಹೋಗ್ಲಿ ಹೇಳಕ್ ಹೋಗಿದಾರ, ಅಪ್ಪ ಯಾಕೆ ಹಿಂಗ್ ಮಾಡ್ತೀಯಾ ಅಂತ ಹೇಳಿ? ಇಲ್ಲ, ನನ್ ಮಗ ಮೊನ್ನೆ ಈಗ 3 ದಿನದಲ್ಲಿ ಊರಿಗೆ ಕರ್ಕೊಂಡು ಹೋಗಿದ್ರು ಅವಳಿಗೆ. ಊರಲ್ಲೇ ಇಟ್ಕೊಂಡಿದ್ರು. ನಾನು ನನ್ ಮಗ ಹೋದ್ವಿ ಕೇಳೋದಕ್ಕೆ ಅಂತ. ನನ್ಗೆ ಮಗಂಗೂ ಇಬ್ರಿಗೂ ಹೊಡೆದು ಈಚೆಗೆ ದೂಕಿದ್ರು. ಅವಳೇ ನನ್ ಹೆಂಡತಿ, ಅವಳದೇ ಮನೆ ಅಂತ ನಮ್ಗಿಬ್ರಿಗೂ ಈಚೆಗೆ ದೂಕಿದ್ರು. ಅವಾಗ ಪ್ರೆಸ್ನವ್ರನ್ನ ಕರ್ಸಿ ಈಗ ಕಂಪ್ಲೇಂಟ್ ಮಾಡಿದೀನಿ. ಏನ್ ಆಗ್ಬೇಕು ಅಂತ ಆಗ್ರಹ ಮಾಡ್ತೀರಮ್ಮ ಈ ಮೂಲಕ? ನೀವೇನ್ ಕಂಪ್ಲೇಂಟ್ ಕೊಡ್ತೀರಾ ಅಥವಾ ಮತ್ ನನ್ ಜೊತೆಗೆ ಬಂದು ಇರ್ಬೇಕು ಗಂಡ ಅಂತ ಆಗ್ರಹಿಸ್ತೀರಾ? ಏನ್ ಹೇಳ್ತೀರಿ? ಇಲ್ಲ ಮೇಡಮ್, ಇರ್ಲಿ. ಈಗ ಕಟ್ಕೊಂಡಿರೋಳು ಬಿಟ್ಬಿಟ್ಟು ಯಾವ ಜೊತೆಗೆ ಇದೀನಿ ಅಂದ್ರೆ ಅದಕ್ಕೆ ಏನ್ ಅರ್ಥ ಮೇಡಮ್? ಹೆಂಡತಿ ಮಕ್ಳನ್ನ ಬಿಟ್ಟು ಯಾವ ಜೊತೆಗೆ ಅದ್ ಎಲ್ಲಿ ತಾಳಿ ಕಟ್ಕೊಂಡಿದ್ದಾಳ ಅವಳು ತರ್ಲಿ, ಅವಳು ಪ್ರೂಫ್ ತರ್ಲಿ ಹೆಂಡತಿ ಅಂತ. ನನಗೆ ಸ್ಕೂಲಿಂದಾನೇ ಫೋನ್ ಮಾಡಿ ಇದ್ ಮಾಡ್ತಾಳೆ, ನಾನೇ ತಾಳಿ ಕಟ್ಸ್ಕೊಂಡಿದೀನಿ, ನಾನೇ ಹೆಂಡತಿ ಅಂತ. ನಾನ್ ಮಗು ಹುಟ್ಟಿಸ್ಕೊಂಡಿದೀನಿ ಅಂತಾಳೆ. ಅದ್ ಎಲ್ಲಿ ತಾಳಿ ಕಟ್ಸ್ಕೊಂಡಿದ್ಲ, ಅದ್ ಎಲ್ಲಿ ಮಗು ಹುಟ್ಟಿಸ್ಕೊಂಡಿದ್ಲ ತಗೊಂಡ್ ಬರ್ಲಿ. ಅವಳು ಹೆಂಡತಿ ಅನ್ನೋದಕ್ಕೆ ಏನ್ ಪ್ರೂಫ್ ಇಟ್ಕೊಂಡಿದ್ದಾಳ? ಅವ್ರಿಗೂ ಒಂದ್ ಮಗು ಆಗಿದ್ಯಾ ಈಗ? ಮಗು ಆಗೈತೆ ಒಂದು. 5 ವರ್ಷದಿಂದ ಯಾಕಮ್ಮ ಸುಮ್ನಿದ್ರಿ? ಮತ್ತೆ ನೀವ್ ಈಗ ಯಾಕೆ ಹೋಗಿ ಗಲಾಟೆ ಮಾಡ್ತಿದ್ದೀರಿ? ಇಷ್ಟ ದಿನ ಏನ್ ಮಾಡ್ತಾ ಇದ್ರಿ ನೀವು ಅಂತ? ಇಷ್ಟ ದಿನ ಏನ್ ಮಾಡ್ತಾ ಇದ್ರಿ ಚಂದ್ರಮ್ಮ? ಇಷ್ಟು ಹೋಗಿ ಮೇಡಮ್, ಸುಮಾರು 5 ವರ್ಷದಿಂದ ನಾನು ಇದೇ ಮಾಡ್ತಾ ಇದೀನಿ, ಇದೇ ಹೋರಾಟ ಮಾಡ್ತಾ ಇದೀನಿ. 5 ವರ್ಷದಿಂದ ನನ್ಗೆಲ್ಲೂ ನ್ಯಾಯ ಸಿಕ್ಕಿಲ್ಲ. ಮತ್ತೆ ಬರೋದು ಈಗ ಅವ್ರನ್ನ ಎಲ್ಲರ ಕಡೆಯಿಂದ ಫೋನ್ ಮಾಡ್ಸೋದು, ಇನ್ಫ್ಲೂಯೆನ್ಸ್ ಇಟ್ಕೊಂಡು ಎಲ್ಲರ ಕಡೆಯಿಂದ ಫೋನ್ ಮಾಡ್ಸೋದು, ಮತ್ತೆ ಅದೇ. ಓಕೆ, ಈಗ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ನೋಡೋಣ ಏನಾಗತ್ತೆ ಅಂತ. ಚಂದ್ರಮ್ಮ ಅವರೇ, ಅಳಬೇಡಿ, ನೊಂದ್ಕೊಳ್ಬೇಡಿ, ನೋಡೋಣ ಎಲ್ಲಿವರೆಗೂ ಹೋಗುತ್ತೆ. ನ್ಯಾಯ ಕೊಡಿಸ್ಬೇಕು. ನನ್ನ ಮಕ್ಳಿಗೂ ನನಗೂ ಅನ್ಯಾಯ ಆಗ್ತಾ ಇದೆ. ಆಯ್ತು, ಧನ್ಯವಾದ ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ನೋಡಿ, ಆ ಹೆಣ್ಮಕ್ಳು ಪಾಪ ಬಹಳ ಬೇಸರದಿಂದ ಹೇಳಿದ್ರು, 5 ವರ್ಷದಿಂದನೂ ನಡೀತಾ ಇದೆ ಇದು, ಇವತ್ತು ನೆನ್ನೆದಲ್ಲ. 5 ವರ್ಷದಿಂದನೂ ನಮ್ಮ ಜೊತೆಗೆ ಸೇರೇ ಇಲ್ಲ, ಅವ್ರು ನಮ್ಮ ಜೊತೆಗೆ ಬಂದೇ ಇಲ್ಲ. ಆದರೆ ನಮ್ಮ ದೂರ ಇಟ್ಟಿದ್ದಾರೆ, ಹೊರಗಡೆ ಹಾಕಿದ್ದಾರೆ. ಮತ್ತೊಬ್ಬ ಹೆಂಡತಿ ಜೊತೆಗೆ ಅಂದರೆ ಮತ್ತೊಬ್ಬಳನ್ನ ಕರ್ಕೊಂಡ್ಬಂದು ಸಂಸಾರ ಮಾಡ್ತಿದ್ದಾರೆ, ಮದುವೆ ಆಗಿದ್ದೀನಿ ಅಂತ ಹೇಳ್ತಿದ್ದಾರೆ, ಅವ್ರಿಗೂ ಒಂದು ಮಗು ಇದೆ ಅಂತ ಹೇಳ್ತಿದ್ದಾರೆ. ಸೊ ಈಗ ಮಗು ಆದಮೇಲೆ ಹೇಗೆ, ಕಾನೂನಿನ ಪ್ರಕಾರ ಯಾವ ರೀತಿಯಾಗಿರುತ್ತೆ, ಏನು ಎತ್ತ, ಅದೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.